ಎಷ್ಟೊತ್ತಾಯ್ತು ಇವ್ರು ಬರಲೇ ಇಲ್ಲ. ಒಳಗೆ ಒಬ್ಬಳೇ ಇರೋಕ್ಕೂ ಬೇಜಾರು. ಇಂಥ ದೊಡ್ಡ ಮನೆಯೊಳಗೆ ಎಲ್ಗೂ ಏನು ಮಾಡಲ ಹೋಗ್ಬೇಕೇ ಇದ್ದು. ಇಲ್ಲೇ ಕುಂದಿರ್ತಾನೆ ಇವ್ರು ಬರೋವರೆಗೂ. ಅಡಿಗೆ ಎಲ್ಲ ರೆಡಿ ಆಗೈತಿ, ಬಂದು ಊಟ ಮಾಡೋದಷ್ಟೇ ಇರೋದು. ಫೋನು ಮಾಡಿದ್ದೆ, ಫೋನು ರಿಸೀವ್ ಮಾಡಲಿಲ್ಲ. ಹ್ಞೂ ಬಂದ್ರಿ ಈಗ. ಏನು ಮೇಡಮ್ ಅವರು ಹೊರಗೆ ಕುಂತ್ಬಿಟ್ಟಿರಿ? ಬರ್ರಿ ಬರ್ರಿ, ಮೊದಲು ಬೈಕ್ ನಿಲ್ಲಿಸಿ ಆಮೇಲೆ ಮಾತಾಡ್ರಿ. ನೀವು ಬೈಕನ್ನು ನಿಲ್ಲಿಸಿಲ್ಲ, ಅಲ್ಲೇ ಮಾತಾಡ್ತಾರೆ ಅಲ್ಲಿಂದನೇ. ಈಗ ಹೇಳು, ಯಾಕೆ ಹೊರಗೆ ಕುಂತ್ಬಿಟ್ಟು? ಒಳಗಿರ್ಬೇಕಿಲ್ಲ? ಏನು ಮಾಡಲಿ, ಒಳಗೆ ಸ್ವಲ್ಪ ಟಿ ವಿ ನೋಡಿದೆ, ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದೆ. ಆಮೇಲೆ ನಮ್ಮ ಮಮ್ಮಿ ಸ್ವಲ್ಪ ಹೊತ್ತು ಫೋನ್ ಮಾಡಿದೆ, ಅವ್ರ ಜೊತೆಗೆ ಮಾತಾಡಿದೆ. ಮತ್ತೇನು ಮಾಡಲಿ, ಬೇಜಾರಾಯ್ತು, ನೀವಿನ್ನೂ ಬರಲೇ ಇಲ್ಲ. ನಿಮಗೆ ಫೋನ್ ಮಾಡಿದೆ, ನೀವು ಫೋನ್ ರಿಸೀವ್ ಮಾಡಲಿಲ್ಲ. ಅದಕ್ಕೆ ಎಲ್ಲಿ ಬರ್ತಿರ್ತೀರೇನೋ ಅಂತಂದು ಹಂಗೆ ಹೊರಗೆ ಬಂದು ಕೂತ್ಕೊಂಡೆ. ಹೌದಾ? ಏನಪ್ಪ, ಮೇ ಬಿ ಹೌದು. ಆಫೀಸರ್ ಬಂದಿದ್ರು, ಅವಾಗ ಫೋನು ಸೈಲೆಂಟ್ ಮಾಡಿದ್ದೆ, ಮತ್ತು ನೆನಪಾಗಿಲ್ಲ. ಸರಿ ಬರ್ರಿ, ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಬರ್ರಿ, ಊಟ ಮಾಡೋಣಂತೆ. ನೀನು ಮಾಡ್ಬೇಕಿಲ್ಲ ಊಟನ? ಇವತ್ತಂತೂ ನಾನು ಸ್ವಲ್ಪ ಬೇಗ ಬಂದನಿ, ಕಾಯಾಗತ್ತಿ. ಒಂದೊಂದು ಸರಿ ಇದಕ್ಕೂ ಲೇಟ್ ಆಗ್ತಿರ್ತಾವೆ, ಅವಾಗ ಹಿಂಗೆ ಕಾಯ್ತೀಯ. ಸುಮ್ಮನೆ ಊಟ ಟೈಮ್ ಆದರೆ ನಿನ್ನ ಪಾಡಿಗೆ ನೀನು ಊಟ ಮಾಡಿಬಿಡು. ಸುಮ್ಮನೆ ನನ್ನ ದಾರಿ ಕಾಯ್ಕೊಂತ ಕುಂದ್ರಬೇಡ. ಒಂದೊಂದು ಸರಿ ನಾವೆಲ್ಲಾದರೂ ಹೊರಗಡೆ ಹೋಗಿರ್ತೀವಲ್ಲ, ಅಲ್ಲೇ ಊಟ ಮಾಡಿಬಿಡ್ತೀವಿ. ಅವಾಗ ಫೋನ್ ಮಾಡಿ ಹೇಳ್ರಿ ನಂದು ಊಟ ಆಯ್ತು ಅಂತಂದೇಳಿ, ಅವಾಗ ಮಾಡ್ತೇನೆ ನಾನು. ಹೊರಗೆ ಬಂದು ಗಂಡನ ತಾರಿನ ಕಾಯಕತ್ತಿ ಭಾಳ ಮಿಸ್ ಮಾಡ್ಕೊಂಡೆ ನಾ, ಹೌದಿಲ್ಲ? ಇಲ್ಲಪ್ಪ, ಹಂಗೇನಿಲ್ಲ. ಹಂಗೇನಿಲ್ಲ ಇಲ್ಲ ಅಂತಂದು ಒಂದು 8 ಸರಿ ಕಾಲ್ ಮಾಡಿ. ಬೆಳಗ್ಗೆ ಹೋಗಿದ ಮ್ಯಾಗ ಒಂದು ಸರಿ, ಅಲ್ಲಿ ಹೋದ್ಮೇಲೆ ಒಂದು ಸರಿ, ಮಧ್ಯಾಹ್ನ ಒಂದು 2-3 ಸರಿ ಊಟ ಆತೀನಿ ಅಂತಂದು, ಆಮೇಲೆ ಸಾಯಂಕಾಲ ಒಂದು ಸರಿ, ಮತ್ತು 8 ಗಂಟೆ ಸುಮಾರೇ ನಾವಾಗ ಒಂದು ಸರಿ ಮಾಡಿದ್ದೆ. ಮತ್ತು ಈಗ 1-2 ಸರಿ ಮಾಡಿದ್ದೆ ಅಂತಂದು ಮಿಸ್ ಮಾಡ್ಕೊಂಡಿಲ್ದಂಗೆ 5 ಸರಿ ಕಾಲ್ ಮಾಡ್ತೀಯಾ? ಹ್ಞೂನಪ್ಪ, ನಾನಂದ್ರೆ ಮಿಸ್ ಮಾಡ್ಕೊತೀನಿ. ನೀವು ಮಿಸ್ ಮಾಡ್ಕೊಳಲ್ಲ, ಏನಿಲ್ಲ. ನೋಡು, ಒಂದರ ಫೋನ್ ಮಾಡಿರ ನೀವು, ನಾನೇ ಮಾಡಿದ್ರಷ್ಟೇ ಮಾತಾಡ್ತೀರಿ, ವಾಪಸ್ ಒಂದು ಫೋನ್ ಮಾಡೇ ಇಲ್ಲ. ನಾನೇನಲ್ಲಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿರ್ತೇನೆ. ನೀವೇನಿಲ್ಲ, ಮನೆಗಿನ ಕೆಲಸ ಯಾವಾಗಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ನಡ್ದೈತಿ. ನಾನು ಅಲ್ಲಿ ಸುಮ್ಮನೆ ಫೋನ್ ಹಚ್ಚಿ ಹರಟೆ ಹೊಡ್ಕೊಂತ ಕುಂದ್ರಕ್ಕಾಗತ್ತೆ? ಸರಿ ಸರಿ, ಬಾ, ಅದನ್ನೆಲ್ಲ ಬಿಡು, ಬಾ ಒಳಗೆ ಹೋಗೋಣ ಬಾ. ಹೌದು, ಏನು ಮಾಡಿ ಊಟಕ್ಕೆ? ರೊಟ್ಟಿ, ಆಮೇಲೆ ಬದ್ನಿಕಾಯಿ ಎಣ್ಗಾಯಿ, ಅನ್ನ, ಸಾಂಬಾರು. ಓ ಹೌದಾ, ಬಾರಿ ಊಟ ಆಯ್ತು ಬಿಡ ಇವತ್ತು. ಬದ್ನಿಕಾಯಿ ಎಣ್ಗಾಯಿ ನನಗಂತೂ ಭಾಳ ಇಷ್ಟ. ರೊಟ್ಟಿನೂ ಭಾಳ ದಿನ ಆಗಿತ್ತು, ಮನೆ ರೊಟ್ಟಿ ಊಟನ ಮಾಡಿದ್ದಿಲ್ಲ. ಬಾ ಬಾ, ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಡ್ತೀನಿ, ಊಟ ಮಾಡೋಣಂತೆ. ಬರ್ರಿ. ಭಾಗ್ಯ, ಏ ಭಾಗ್ಯ. ಬಂದು ತಡ್ರಿ, ಅನ್ನ ಬಸ್ಸಿಗತ್ತೀನಿ. ಹೇಳ್ರಿ, ಏನು? ರಾಧಾ ಏನು ಡಾಕ್ಟರ್ ಊಟ ಮಾಡಿದ್ದ? ಅಯ್ಯ, ಆಕೆಯಲ್ಲಿ ಊಟ ಮಾಡ್ತಾಳೆ, ನನಗಂದ್ರೆ ಕರ್ಕರ್ದ ಸಾಕಾಯ್ತು. ನೀವು ಬರೋ ತಡನ ನಾನು ಕಾಯಕತ್ತಿದ್ದು ನೋಡು. ರೀ, ಒಂದು ಮಾತು ಹೇಳ್ತೀನಿ, ನೀನು ಅನ್ಕೋಬೇಡ್ರಿ. ಸುಮ್ಮನೆ ಅಲ್ಲಿಗೆ ಬೇಡ ಇಲ್ಲಿಗೆ ಬೇಡ ಅಂತಂದು ಆಕೆನ ಮನೆಗೆ ಕೂಡ ಹಾಕಿದ್ರೆ ಸುಮ್ಮನೆ ಆಕೆನೂ ಬೇಜಾರು ಮಾಡ್ಕೊಂಡ್ರೆ ಇದು ಮಾಡ್ಕೊಂತಾಳೆ. ನಿಮ್ಗೆ ಹೆಂಗಿದ್ರು ಬೆಂಗಳೂರಾಗ ಯಾರೋ ಗೊತ್ತಿರೋರು ಅವ್ರು ಇವ್ರು ಅದಾರ ಅಂತಿರಲ್ಲ, ಸುಮ್ಮನೆ ಅವ್ರಿಗೆ ಹೇಳಿ ಯಾವ್ದಾರ ಗೊತ್ತಿರೋ ಮನೆ ಇದ್ರೆ ನೋಡಣ್ರಿ, ಆಕೆಗೂ ಸೇಫ್ಟಿ ಇದ್ದಂಗೆ ಆಗತ್ತೆ, ನಮಗೇನು ಚಿಂತಿರಂಗಿಲ್ಲ. ಸುಮ್ಮನೆ ಬೇಡ ಬೇಡ ಅನ್ಕೊಂತ ಕುಂತ್ರೆ ನಮ್ಮ ಮಗಳ ಆರೋಗ್ಯನ ಹೆಚ್ಚು ಕಮ್ಮಿ ಆಗೋದು ನೋಡ್ರಿ. ಅವಳಂತರೂ ಕಳಿಸ್ಲಿಲ್ಲ ಅಂದ್ರೆ ಒಂದು ಅಗಳು ಬಾಗಿಟ್ಕೊಳಲ್ಲ, ನಂದಿನೂ ಆಟ ಮಾಡ್ಕೊತಾಳೆ. ಆರಾಮಿದ್ದಿಲ್ಲ, ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ ಅನ್ನೋದು ಆಕೆಗೆ ಹೆಚ್ಚಿರಲಿಲ್ಲ. ಇನ್ನು ಮಾತ್ರೆ ತೊಗೊಂಡಿಲ್ಲ, ಟಿಫನ್ ಮಾಡಿ ಮಾತ್ರೆ ತೊಗೋಬೇಕು, ನೀನು ತೊಗೊಂಡಿಲ್ಲ ನೋಡೋಳು. ಹೌದಾ? ಯಾರಿಗೆ ಸೋಲಿದ್ರು ಮಗಳಿಗಾದ್ರೂ ಸೋಲ್ಬೇಕಾಯ್ತು ನೋಡು ನಾನು. ಸರಿ, ಆಕಿನ್ನ ನೀನು ಹೋಗಿ ರಾಧನ್ ಕಳಿಸು. ಹಂಗೆ ಒಂದು ಗಂಗಳಕ್ಕೆ ಅಡುಗೆ ಏನು ಮಾಡಿ ನೋಡು, ಯಾಕೆಂಬ. ಏನಪ್ಪಾಜಿ ಕರ್ದಂತಲ್ಲ? ಯಾಕವ್ವ, ನಿಮ್ಮ ಅಪ್ಪಾಜಿ ಹತ್ರ ಬಂದು ಮಾತಾಡಂಗಿಲ್ಲ ಏನು? ಏನಪ್ಪಾಜಿ, ಏನು ಮಾತಾಡ್ಬೇಕು? ಯಾಕವ್ವ ಹಿಂಗೆ ಮಾತಾಡ್ತಿ? ಏನು ಮಾಡ್ಲಪ್ಪಾಜಿ, ಮತ್ತೆ ಕಳ್ಸಂದ್ರೆ ಕಳ್ಸಂಗಿಲ್ಲ. ಊಟ ಬಿಟ್ಟು ಉಪವಾಸ ಇದ್ರೇನು ಬಿಟ್ಟರೆ ನಿನಗೇನು? ನಾನು ಊಟ ಮಾಡಿದ್ರೇನು, ಹಸ್ಕೊಂಡಿದ್ರೇನು, ಒಟ್ಟು ನಿನಗೆ ನಿನ್ನ ಹಠನ ಮುಖ್ಯ. ಕಳ್ಸಂದ್ರೆ ಕಳ್ಸಂಗಿಲ್ಲ, ಏನು ಮಾಡಲಿ? ಅದಕ್ಕೂ ಅಲ್ಲೇನವ ಮತ್ತೀಗ ಮಾತಾಡಿದ್ರೆ ತಂದು ಕರ್ಸಿದ್ ನಿನ್ನ. ನೋಡಪ್ಪಾಜಿ, ನೀನು ಊರಿಗೆ ಕಳ್ಸೋದು ಬಿಟ್ಟು ಮತ್ತೇನೇ ಬೇರೆ ಸಮಾಧಾನ ಮಾಡಿದ್ರು ನಾನಂದ್ರೆ ಇದಕ್ಕೂ ಒಪ್ಕೊಳಂಗಿಲ್ಲ. ಅದೆಷ್ಟು ದಿನ ಆಗಲಿ ನಾನು ನೋಡ್ತೇನೆ, ಊಟನ ಮಾಡೋಂಗಿಲ್ಲ. ನೀವಂತೂ ನಾನು ಕಳ್ಸೋಕೆ ಒಪ್ಪಂಗಿಲ್ಲ. ಸುಮ್ಮನೆ ಯಾಕೆ ಮಾತಾಡ್ಸ್ತೀರಿ ನನ್ನ? ಮಾತಾಡ್ಸ್ಬಾರ್ದು ಬಿಡ್ರಿ, ನನ್ನ ಕಡೆ ನನ್ನ ಬಿಟ್ಬಿಡ್ರಿ, ಯಾರು ಮಾತಾಡ್ಸೋದು ಬೇಡ ನನಗೆ. ಹೋಗವ ಹೋಗು. ನಾನೇನೋ ಮಗಳಿಗೆ ಆಸೆ ಪಟ್ಟಂಗೆ ಕಳಿಸಿದ್ರೆ ಊರಿಗೆ ಅಂದ್ಕೊಂಡು ಮಾತಾಡೋದು ಅಂತ ಕರೆದ್ರೆ ಸಿಟ್ಟಾಗಿ ಹೋಗುತ್ತಿಲ್ಲ. ಹೋಗು, ಹೋಗ್ದಂಗಿಲ್ಲ ಇರು, ನನಗೇನು. ಕಳಿಸ್ತೀರ ನನ್ನ? ಹ್ಞೂ ನಮ್ಮ ಕಳಿಸ್ತಾನೆ, ಆದ್ರೆ ಊಟ ಮಾಡ್ಬೇಕು ನೋಡಿ. ಊಟ ಮಾಡಿ ಅವು ಗುಳಿಗೆ ಯಾವ್ಯಾವ ಡಾಕ್ಟ್ರ್ ಏನೋ ಬರ್ತಾರಲ್ಲ ಒಂದು ತಗೋಬೇಕು ನೋಡು. ನೀನು ಮತ್ತೆ ಕಳಿಸ್ತಾನಂದೇಳಿ ನಾನು ಊಟ ಮಾಡಿ ಮತ್ತೆ ಗುಳಿಗೆ ತಗೊಂಡೆ, ನಾ ಮತ್ತಿಲ್ಲ ಹಂಗಂತಂದ್ರೆ? ಇಲ್ಲವ, ನಾನು ಯಾಕೆ ಹಂಗೆ ಮಾಡಲಿ? ನೀನು ಚಿಕ್ಕವಳು ಇದ್ದಾಗಿಂದನೂ ಏನೇನು ಆಸೆ ಪಟ್ಟು ಅದನ್ನೆಲ್ಲನೂ ಮಾಡೀನಿ. ಇದು ನೋಡಿದ್ರೆ ಯಾವಾಗ ಯಾವುದಕ್ಕೆ ಇಷ್ಟು ಆಸೆ ಪಟ್ಟಿದ್ದಿಲ್ಲ. ನೀನು ಇಷ್ಟು ಕೇಳಾಕತಿ ಅಂದಮೇಲೆ ಇದನ್ನ ಯಾಕೆ ನಾನು ಬೇಡ ಅಂದ್ಲಿ? ಅದು ಒಂದು ಕಂಡೀಷನ್ ನೋಡುವ. ಕಂಡೀಷನ್ ಏನು? ಬೆಂಗಳೂರಾಗ ನನಗೆ ಗೊತ್ತಿರೋರು ಒಬ್ರು ಅದಾರ. ನಮ್ಮ ಮನೆಗೆ ಒಂದು ಸರಿ ಬಂದಿದ್ರು ನೋಡು, ಯಾವುದೋ ಹಬ್ಬಿದ್ದಾಗ ಅಂಕಲ್ ಬಂದಿದ್ರಲ್ಲ, ರಂಗನಾಥ್ ಅಂಕಲ್ ಅಂತಂದು. ಅವ್ರು ನಮಗೆ ಗೊತ್ತಿರೋದ್ರ.
ಅವ್ರಿಗೆ ಹೇಳ್ತೇನೆ ಒಂದು ಯಾವ್ದಾರ ಮನೆ ನೋಡಂತಂದು ಅವರು ಎಲ್ಲಿ ಹೇಳ್ತಾರ ಅಲ್ಲಿರ್ಬೇಕು ನೋಡು. ನಾನು ಹಂಗಾದ್ರೆ ನನಗೆ ನನ್ನ ಮಗಳು ಸೇಫ್ಟಿ ಆಗಿರ್ತಾಳೆ ಅಂತ ಅನಿಸ್ತೈತಿ. ಇಲ್ಲಾಂದ್ರೆ ಗೊತ್ತಿರದ ಊರಿಗೆ ನಿನ್ನ ಒಬ್ಬಕಿನ ಹೆಂಗೆ ಕಳಿಸ್ಬೇಕಮ್ಮ? ಅವರಾದ್ರೆ ಸ್ವಲ್ಪ ಎಲ್ಲ ಗೊತ್ತಿರೋ ಊರು ಗೊತ್ತಿರೋರಕ್ಕಾರ ಅವಾಗ ಅಡ್ಡಾಡ್ಕೊಂತ ಇರ್ರಿ ಅಂದ್ರೆ ಅಡ್ಡಾಡ್ಕೊಂತನಾದ್ರೂ ಇರ್ತಾರೆ. ಆತಪ್ಪಾಜಿ, ನೀನು ಊರಿಗೆ ಹೋಗಕ್ಕಂತ ಒಪ್ಕೊಂಡಲ್ಲ ಅಷ್ಟೇ ಸಾಕು. ನೀನು ಏನು ಹೇಳಿದ್ರು ಕೇಳ್ತಾನೆ ನೋಡು ನಾನು. ಸರಿ, ಆ ಅಂಕಲ್ಗೆ ಹೇಳ್ಬಿಡು. ಥ್ಯಾಂಕ್ಸ್ ಅಪ್ಪಾಜಿ. ಇರ್ಲಿ ಬಿಡಮ್ಮ, ಅಪ್ಪ ಮಗಳು ನಡುವಿದ ಏನು ಥ್ಯಾಂಕ್ಸ್ ಅನ್ನೋದು? ಅಪ್ಪಾಜಿ, ನನಗೆ ಗೊತ್ತೈತಿ ನಾನೀಗ ಮಾಡಾಕತ್ತಿರೋ ಕೆಲಸ ನಿನಗೆ ಇಷ್ಟ ಆಗಕತ್ತಿಲ್ಲ ಅಂತಂದು. ಆದರೆ ಏನು ಮಾಡಲಿ, ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟು ಕಷ್ಟಪಟ್ಟು ಓದಿರೋದು ನಾನು ಕೆಲಸ ಮಾಡ್ಬೇಕಂತಂದು. ಇದೇ ಊರಾಗ ಕೆಲಸದ ನಾನು ಇಲ್ಲೇ ಹೋಗ್ಬಿಟ್ಟು ಆದರೆ ಏನು ಮಾಡಬೇಕು? ನಾನು ಓದಿಗೆ ತಕ್ಕಂಗೆ ಈ ಊರಾಗ ಕೆಲಸ ಯಾವುದೂ ಇಲ್ಲ. ಅದಕ್ಕೆ ಪ್ಲೀಸ್ ಅಪ್ಪಾಜಿ ಬೇಜಾರಾಗಬೇಡ. ನಾನೇನು ಭಾಳ ದಿನ ಇರೋಂಗಿಲ್ಲ, 1.5 ವರ್ಷ ಇಲ್ಲ 2 ವರ್ಷ. ನಾನು ಅಷ್ಟೊಳಗೆ ಅಷ್ಟು ಇರ್ತಾನೆ ಇಲ್ಲ ಗೊತ್ತಿಲ್ಲ. ನಿಮ್ಮನ್ನೆಲ್ಲ ಬಿಟ್ಟು ಸ್ವಲ್ಪ ದಿನ ಕೆಲಸ ಮಾಡಿ ಬಂದುಬಿಡ್ತೇನೆ ನಾನು. ಆಯ್ತಮ್ಮ, ನಿನ್ನ ಇಷ್ಟಕ್ಕೆ ನಾನು ಯಾಕೆ ಅಡ್ಡಿ ಮಾಡಲಿ? ಆಯ್ತು, ಚೆನ್ನಾಗಿ ಕೆಲಸ ಮಾಡಿ ಖುಷಿಯಾಗಿರಮ್ಮ. ಆದ್ರೆ ಹಬ್ಬ ಏನರ ಇದ್ದಾಗ ಅದಕ್ಕೆ ಬರೋಂಗಿಲ್ಲ ಇದಕ್ಕೆ ಬರೋಲ್ಲ ಅನ್ನಂಗಿಲ್ಲ ನೋಡು. ನಾವು ಯಾವಾಗ ಇರ್ತಾವೆ ಅವಾಗ ಊರಿಗೆ ಬಂದು ಹೋಗ್ಬೇಕು ನೀನು. ಅಪ್ಪಾಜಿ ಬರ್ತೀನಿ. ನಿನ್ನ ಬಿಟ್ಟು ಭಾಳ ದಿನ ಇರೋಕ್ಕಾಗಲ್ಲವ, ಆದಷ್ಟು ಬೇಗ ಬಂದುಬಿಡು. ಅಂತೂ ತಂದೆ ಮಗಳು ಒಂದಾದ್ರ ರಾಧಾ, ನಿನ್ನ ಕಳಿಸ್ಕೊಡೋದು ಅಷ್ಟು ಇದಲ್ಲವ. ನಾವೇನು ಖುಷಿಯಿಂದ ಕಳಿಸ್ಕೊಡೋಕತ್ತಿಲ್ಲ, ಏನೋ ನೀನು ಇಷ್ಟು ಹಠ ಮಾಡೋದಕ್ಕೆ ಕಳಿಸ್ಕೊಡೋಕತ್ತೇವೆ. ಆದ್ರೆ ಭಾಳ ದಿನ ಅಲ್ಲೇ ಇರಬೇಡವ. ನಿಮ್ಮ ಅಪ್ಪಾಜಿಗೂ ನನಗೂ ನಿನ್ನ ಬಿಟ್ಟಿರೋಕ್ಕಾಗಂಗಿಲ್ಲ. ಆದಷ್ಟು ಬೇಗ ಬಂದುಬಿಡು ಮತ್ತೆ. ಮಮ್ಮಿ, ನಾನು ಆದಷ್ಟು ಬೇಗ ಬರ್ತೇನೆ. ಆವಾಗ ಇವಾಗ ಅಡ್ಡಾಡ್ಕೊಂತಾನೆ ಇರ್ತಂದಾಗ ಅಪ್ಪಾಜಿ ಹೇಳೈತಿ ಹಬ್ಬಕ್ಕೆ ಅದಕ್ಕಿದಕ್ಕೆ ಯಾವಾಗಾದ್ರೂ ಬರೋಕೆ ಹೇಳಿದ್ರೆ ಬರ್ಬೇಕಮ್ಮ ಅಂತ ಹೇಳೈತಿ. ನಾನು ಆವಾಗ ಬಂದು ಹೋಗ್ತಿರ್ತೇನೆ. ಏನು ಓದೋಕ್ಕೆ 2 ವರ್ಷ ಬರ್ಲ್ದಂಗೆ ಇರ್ತಾನೆ, ಫೋನ್ ಮಾಡ್ದಂಗೆ ಇರ್ತಾನೆ. ಫೋನ್ ಅಂತೂ ದಿನ ಮಾಡ್ತಿರ್ತೀನಿ. ಇವಾಗ ಬಂದು ಹೋಗ್ತಿರ್ತೀನಿ. ನಿಮಗಂತೂ ಬೇಜಾರು ಮಾಡೋಂಗಿಲ್ಲ, ಓಕೆನಾ? ಸರಿ ಅಮ್ಮ. ಸರಿ, ಈಗ ಊಟ ಮಾಡ್ತೀನಮ್ಮ. ಬಾ, ನಾನು ಊಟ ಮಾಡಿಸ್ತೇನೆ ನೀ. ಅಪ್ಪಾಜಿ ಬರ್ರಿ, ಎಲ್ಲರೂ ಸೇರಿ ಮಾಡೋಣಂತೆ. ನನ್ನ ಮಗಳಿಗೆ ಇವತ್ತು ನಾನೇ ಕೈ ತುತ್ತು ಕೊಡ್ತೀನಿ, ಬಾ. ಸರಿ ಅಪ್ಪಾಜಿ. ಬಾರೇ ಭಾಗ್ಯ, ತಟ್ಟಿಗೆಲ್ಲ ಕೊಡು ಬಾ ಇಲ್ಲಿ. ಹಾಯ್ ಫ್ರೆಂಡ್ಸ್, ಅಂತೂ ನಮ್ಮ ಅಪ್ಪಾಜಿ ಅಂತ ಕೆಲ್ಸಕ್ಕೆ ಹೋಗೋಕೆ ಒಪ್ಕೊಂಡ್ರು. ಅವರೇನು ಅಷ್ಟು ಸುಲಭವಾಗಿ ಒಪ್ಕೊಂಡಿರ್ತಿಲ್ಲ. ನಾನು ಏನು ಪ್ಲ್ಯಾನ್ ಮಾಡಿದೆ ಅಂತ ನಿಮಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗಿಲ್ಲ, ಇದಕ್ಕಿಂತ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ಆ ವಿಡಿಯೋಸ್ಗಳೆಲ್ಲ ನೋಡಿ ಆಮೇಲೆ ಈ ವಿಡಿಯೋಸ್ ನೋಡಿ, ಹಾಗಾದರೆ ನಿಮಗೆ ಫುಲ್ ಕಥೆ ಏನಂದು ಅರ್ಥ ಆಗುತ್ತೆ. ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ರಾಧಾ, ಬಾ ಮಗಳೇ. ಅಪ್ಪಾಜಿ ಬಂದೆ.